ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಜಾಸ್ತಿ ಯಾವ್ದು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಅದು ಸಿಂಕು. ಯಾಕಂದ್ರೆ ನಾವು ಮುಸ್ರೆ ಆಗಿರೋ ಸಾಮಾನು ರೀ, ಪ್ಲೇಟ್ಸ್ಗಳೆಲ್ಲ ಅಲ್ಲೇ ತೊಳಿತೇವಲ್ಲ ರೀ, ಗಲೀಜೆಲ್ಲ ಹೋಗಿ ಕೂತ್ಕೋತದೊಳಗ. ತರಕಾರಿ ತೊಳೆಯೋದಾಗಿರಲಿ, ಏನೇ ಕ್ಲೀನ್ ಮಾಡೋದಾಗಿರಲಿ ಎಲ್ಲನೂ ನಾವು ಸಿಂಕ್ನಲ್ಲೇ ಮಾಡ್ತೀವಿ ಅಡುಗೆ ಮನೇಲಿ. ಸ್ಪೆಷಲಿ ಜಾಸ್ತಿ ಗಲೀಜಾಗಿರ್ತದಲ್ಲ ರೀ, ಟೈಮ್ ಟು ಟೈಮ್ ಕ್ಲೀನ್ ಇಟ್ಕೋಬೇಕು. ಮತ್ತು ಅದರಲ್ಲಿ ಬ್ಯಾಕ್ಟೀರಿಯಾಸ್ ವೈರಸ್ ಜಾಸ್ತಿ ಇರ್ತಾವೆ. ಅಡುಗೆ ಮನೇಲಿರೋ ಸಿಂಕ್ ಜಾಸ್ತಿ ಗಲೀಜಾಗಿದ್ರು ಅದನ್ನು ಹೇಗೆ ನಾವು ಕ್ಲೀನ್ ಮಾಡಬೇಕು, ಅದು ಮನೇಲೇ ಇರೋ ಅಂಥ ಪದಾರ್ಥಗಳು ಬಳಸ್ಕೊಂಡು ನಾವು ಹೇಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ಲತ್ತೀನಿ ನೋಡಿ ವೀಕ್ಷಕರೇ. ಇದು ನೋಡ್ರಿ ನಮ್ಮ ಅಡುಗೆ ಮನೇಲಿರೋ ಸಿಂಕು. ಒಂದು 2-3 ದಿವಸ ಆಯಿತು, ಏನು ನಾನು ಒರೆಸಿಲ್ಲ, ತಿಕ್ಕಿಲ್ಲ, ಅದಕ್ಕೆ ಎಷ್ಟು ಗಲೀಜಾಗಿಬಿಟ್ಟು ನೋಡಿ. ಈ ಕಡೆ ಎಲ್ಲ ಮೂಲಿ ಭಾಳ ಅಂದ್ರೆ ಭಾಳ ಗಲೀಜಾಗಿಬಿಟ್ಟು ನೋಡ್ಬೋದು ರೀ ನೀವೇ. ಇದನ್ನು ನಾವು ಸಾಬೂನು ತೊಗೊಂಡೆಲ್ಲ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗಲ್ರಿ ಇದು. ಅದಕ್ಕೆ ಮನೇಲೇ ಇರೋ ಪದಾರ್ಥಗಳು ಯೂಸ್ ಮಾಡ್ಕೊಂಡು ಒಂದು ಲಿಕ್ವಿಡ್ ಮಾಡ್ಕೊಂಡು ನಾನು ಹೇಗೆ ಕ್ಲೀನ್ ಮಾಡೋದು, ಮೊದಲಿನ ಥರ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ನೋಡಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾವು ಒಂದು ನಿಂಬೆಕಾಯಿ ತೊಗೊಂಡಿನಿ ನೋಡ್ರಿ, ಈ ರೀತಿ 4 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ. ಆಗಿರೋ ನಿಂಬೆಕಾಯಿ ಇದ್ರೂ ತೊಗೊಬೋದ್ರಿ ನೀವು. ಆಮೇಲೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ನೋಡಿ, ಅದರಲ್ಲೊಂದು ಫುಲ್ ಗ್ಲಾಸ್ ಆಗೋಷ್ಟು ನೀರು ಹಾಕೊಲತ್ತೀನಿ ನೋಡಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ನಿಂಬೆಕಾಯಿನ ಅದ್ರಾಗ ಬಿಡ್ಬೇಕ್ರಿ. ಉರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಒಂದು 5 ನಿಮಿಷ, ಕರೆಕ್ಟ್ 5 ನಿಮಿಷ ಅದು ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೋಬೇಕ್ರಿ. ಅದು ಕಲರ್ ಚೇಂಜ್ ಆಯ್ತು ಅಂದ್ರೆ ನಮ್ಗೆ ಗೊತ್ತೇ ಆಗ್ತದೆ ನೋಡಿ. ಇವಾಗ ನೋಡ್ಬೋದ್ರಿ ನೀವು ಎಷ್ಟು ಕುದಿಲತ್ತದಂತ. ನೋಡ್ಬೋದ್ರಿ ಫ್ರೆಂಡ್ಸ್ ನೀವು, ನೀರಿನ ಕಲರ್ನು ಚೇಂಜ್ ಆಗ್ಯದ, ನಿಂಬೆ ಹಣ್ಣಿನ ಕಲರ್ನು ಚೇಂಜ್ ಆಗ್ಯದ ನೋಡ್ರಿ. ಆಯ್ತು ರೀ, ಇವಾಗ ಇದು ಅಷ್ಟು ಕುದ್ದದ. ಇವಾಗ ನಾನು ಇದು ತೆಕ್ಕೋತೀನಿ ನೋಡ್ರಿ, ನಿಂಬೆ ಹಣ್ಣು ಹಿಂಡ್ಕೋತೀನಿ ನೋಡಿ. ಇವಾಗ ನಾ ಟೀ ಸೋಸ ತೊಗೊಂಡು ಅದ್ರ ಮೇಲೆ ನಾ ಹಿಂಡ್ಕೋತೀನಿ ನೋಡ್ರಿ. ಅದು ಇವಾಗ ಹಿಂಡ್ಕೊಡೋದಾಗ್ಯದ್ರಿ, ತೆಗೆದು ಬಿಸಾಕ್ರಿ ಸೈಡಿಗೆ. ಆಮೇಲೆ ಇದು ಸೋಸ್ಕೋತೀನಿ ನೋಡಿ, ಒಂದು ಬಟ್ಲಾಗ ಆರಕ್ಕೆ ಬಿಡ್ತೀನಿ ರೀ ಸೋಸ್ಕೊಂಡು. ಆಮೇಲೆ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತೀನಿ ನೋಡ್ರಿ, ಅಡುಗೆ ಸೋಡಾ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳತ್ತೀನಿ ನೋಡಿ. ಇವಾಗ ಎಲ್ಲನೂ ಸೇರಿಸ್ಕೊಂಡಿದ್ದು ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಸ್ಪೂನ್ ತೊಗೊಂಡು. ಇವಾಗ ನೋಡ್ರಿ ಕಲರ್ ಚೇಂಜ್ ಆಗ್ಯದ, ನಿಮಗೆ ಅನ್ನಿಸ್ಬೋದು. ಆಮೇಲೆ ನಾನು ಶಾಂಪೂ ತೊಗೊಂಡಿನಿ ನೋಡ್ರಿ, ಒಂದು ಫುಲ್ ಶಾಂಪೂ ತೊಗೊಂಡಿನಿ. ನಿಂಬಲ್ಲಿ ಯಾವುದಾದ್ರೂ ಲಿಕ್ವಿಡ್ ಇದ್ದರೆ ಹಾಕ್ಕೊಳ್ಬೋದು ರೀ, ಅಂದ್ರೆ ವಿಮ್ ಅದು ಏನಾದರೂ ಇದ್ರೆ ಹಾಕ್ಕೊಳ್ಬೋದು. ನಾನು ಶಾಂಪೂ ಯೂಸ್ ಮಾಡ್ಲತ್ತೀನಿ ನೋಡಿ. ಇವಾಗ ಶಾಂಪೂ ಹಾಕ್ಕೊಂಡು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಎಲ್ಲನೂ. ಅದು ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಳ್ತಾರೆ ಬುರುಗು ಹೇಗೆ ಹೊಂಟೋದು ನೋಡ್ಬೋದು ನೋಡ್ರಿ. ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋದು ಆಗ್ಯದ ನೋಡ್ರಿ, ಫುಲ್ ಆರ್ಯದ್ನು ಇದು. ಇವಾಗ ಒಂದು ಗಾಜಿನ ಡಬ್ಬಿ ತೊಗೋತೀನಿ, ಅದ್ರಾಗ ನಾನು ಹಾಕೋತೀನಿ ನೋಡ್ರಿ ಅಷ್ಟು. ನಾನು ಜಾಸ್ತಿ ಮಾಡ್ಕೊಂಡಿಲ್ರಿ ಲಿಕ್ವಿಡು, ಸ್ವಲ್ಪ ಮಾಡ್ಕೊಂಡಿನಿ, 1 ಟೈಮಿಗೆ ಆಗೋಷ್ಟು ಅಟ್ಟೆ ಮಾಡ್ಕೊಂಡಿನಿ. ನೀವು ಜಾಸ್ತಿ ಮಾಡ್ಕೋಬೇಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ತೊಗೊಳ್ರಿ. ಇವಾಗ ಇದು ಒಂದು ಸ್ವಲ್ಪ ಆರ ತಕ ಬಿಡ್ತೀನಿ ನೋಡ್ರಿ ಹಾಗೆ. ಇವಾಗ ಇದು ಆರೈತ್ರಿ. ಈ ಗಲೀಜಾಗಿರೋ ಸಿಂಕಿನಲ್ಲಿ ಹಾಕ್ಕೊಳ್ಬೇಕ್ರಿ ಅದು ಲಿಕ್ವಿಡ್ ಎಲ್ಲನೂ. ಇಲ್ಲಿಷ್ಟೆಲ್ಲ ಹಾಕ್ಕೊಳ್ಬೇಕ್ರಿ, ಎಲ್ಲ ಕಡೆ ಹಾಕೊಳತ್ತೀನಿ ನೋಡಿ. ಇವಾಗ ಎಲ್ಲನೂ ಸುತ್ತ ಲಿಕ್ವಿಡ್ ಹಾಕೊಳ್ಳೋದಾಗ್ಯದ ನೋಡ್ರಿ. ಇದು ಒಂದು 10 ನಿಮಿಷ ನೆನೆಲಾಕ ಬಿಡ್ಬೇಕ್ರಿ. ಇದು ನೆನೆದೆಲ್ಲ ಕಲಿ ಎಲ್ಲ ಹೋಯ್ತಾರಿ, ಒಂದು 10 ನಿಮಿಷ ನೆನೆಲಾಕ ಬಿಡ್ಬೇಕು. ಇವಾಗ ನಾವು ಒಂದು 10 ನಿಮಿಷ ನೆನೆಲಾಕ ಬಿಡ್ತೀನಿ ನೋಡ್ರಿ. ನೋಡ್ಬೋದ್ರಿ ನೀವು, ಸುತ್ತ ಎಲ್ಲ ಮೂಲಿ ಎಷ್ಟು ಕಲಿ ಆಗ್ಯದ, ಎಷ್ಟು ಗಲೀಜಾಗ್ಯದ ಅಂತ ನೋಡ್ಬೋದ್ರಿ ನೀವು, ಅಬ್ಸರ್ವ್ ಮಾಡ್ಬೋದು. ಈಗ ಒಂದು 10 ನಿಮಿಷ ಆಗ್ಯದ ನೋಡ್ರಿ ನೆನೆಸಿಂದ ನಾನು. ಇವಾಗ ಮನೇಲಿ ಇದನ್ನು ಭಾಂಡಿ ಒಂದು ಸ್ಕ್ರಬ್ಬರ್ ತೊಗೊಂಡು ತಿಕ್ಬೇಕ್ರಿ, ಎಲ್ಲನೂ ತಿಕ್ಕೋಬೇಕು ನೋಡ್ರಿ. ಎಲ್ಲ ಕ್ಲೀನಾಗಿ ತಿಕ್ಬೇಕ್ರಿ, ಒಂದು ಸ್ವಲ್ಪ ಜೋರು ಹಾಕಿ. ನೋಡ್ಬೋದ್ರಿ ನೀವು, ಎಲ್ಲ ತಿಕ್ಲತ್ತೀನಿ ನಾನು. ಈ ಲಿಕ್ವಿಡ್ ಟೈಲ್ಸ್ಗೂ ಯೂಸ್ ಆಯ್ತದ್ರಿ, ಟೈಲ್ಸ್ನು ಕ್ಲೀನ್ ಆಯ್ತದ್ರಿ ಇದರಿಂದ. ಟೈಲ್ಸ್ನು ಒರೆಸ್ಕೊಂಡು ತೋರಿಸ್ಲತ್ತೀನಿ ನೋಡ್ರಿ ನಾನು. ಮುಂಚೆ ವಿಡಿಯೋ ಮಾಡಿದ್ರಾಗ ಟೈಲ್ಸ್ ಹೇಗಿದ್ವಿ, ಇವಾಗ ಹೇಗಾಗ್ತಾವೆ ನೋಡ್ರಿ ಮುಂದೆ. ಎಲ್ಲ ಕ್ಲೀನಾಗಿ ಹಾಗೆ ಕ್ಲೀನ್ ಮಾಡ್ಕೊಳ್ಬೇಕು ನೋಡ್ರಿ, ಸ್ಕ್ರಬ್ ಮಾಡಬೇಕು. ನೀವೇ ಅಬ್ಸರ್ವ್ ಮಾಡ್ಬೋದ್ರಿ ನೋಡ್ರಿ ವೀಕ್ಷಕರೇ, ಕಲಿ ಎಲ್ಲ ಹ್ಯಾಂಗೆ ನಡೆದವ್ರಿ, ಗಲೀಜೆಲ್ಲ ಹ್ಯಾಂಗೆ ಹೊಂಟೋ ನೋಡ್ಬೋದು. ಒರೆಸ್ಲತ್ರಿ ಇವಾಗ 10 ನಿಮಿಷ ನೆಂದೋದ್ರಿ. ಅದು ಫುಲ್ ಗಲೀಜೆಲ್ಲ ಒರೆಸೋದಕ್ಕೆ ತಡ, ಗಲೀಜೆಲ್ಲ ಹ್ಯಾಂಗೆ ಹೊಂಟೋ ನೋಡ್ಬೋದ್ರಿ. ಇವಾಗ ಮೂಲಿ ಎಲ್ಲ ಒರೆಸ್ಕೊಳ್ತೀನಿ ನೋಡ್ರಿ. ಇದು ಮೂಲಿನೇ ಭಾಳ ಗಲೀಜಾಗ್ಯದ್ರಿ. ಈಗೆಲ್ಲ ಸುತ್ತಮುತ್ತ ಒರೆಸ್ಕೊಳ್ಳೋದೆಲ್ಲ ಆಗ್ಯದ ನೋಡ್ರಿ. ಇವಾಗ ಸಿಂಕಿನ ಹೋಲ್ ಇರ್ತದಲ್ರಿ, ಹೋಲ್ ಒರೆಸ್ಕೊಳತ್ತೀನಿ ನೋಡಿ, ಹೋಲ್ ತಿಕ್ಲತ್ತೀನಿ ನೋಡ್ರಿ.
ದುಡ್ಡು ವೇಸ್ಟ್ ಮಾಡಿ ಹೊರಗಿಂದೆಲ್ಲ ಕೆಮಿಕಲ್ ಆಗಿರೋ ಲಿಕ್ವಿಡ್ ತಂದು ನಾವು ಮಾಡೋದಕ್ಕಿಂತನೂ ಮನೆಯಲ್ಲೇ ಇರೋದು ಬೆಸ್ಟ್ ಆಗಿರೋದಿದೆ. ನ್ಯಾಚುರಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಎಷ್ಟು ಚಲೋ ಇರ್ತದೆ ನೋಡಿರಿ. ಇವಾಗ ನೀರು ಹಾಕ್ಕೊಂಡು ತೊಳೆದು ತೋರಿಸ್ಲತ್ತೀನಿ ನೋಡಿರಿ, ಎಷ್ಟು ಕ್ಲೀನಾಗಿ ಅದು ನೋಡ್ಬೋದು ರೀ ನೀವು. ಮೊದಲಿನಕ ಇವಾಗಿನಕ್ಕೆ ಎಷ್ಟು ವ್ಯತ್ಯಾಸ ಅದ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿರಿ ವೀಕ್ಷಕರೇ. ಎಷ್ಟು ಕ್ಲೀನಾಗಿ ಬಂದದ್ದು ನೋಡಿರಿ. ನನ್ನ ಇವತ್ತಿನ ಈ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ತಪ್ಪದೇ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿ ಫಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತದೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್.